ಬಿಟ್ಟ ತಕ್ಷಣ ಅದಾದ ತಕ್ಷಣ ಆಗಸ್ಟ್ 15 ಏನು ದೊಡ್ಡದಾಗಿ ಸ್ವಾತಂತ್ರ್ಯ ದಿನಾಚರಣೆ ಮಾಡುವಾಗ ಫುಲ್ ಪೇಜು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ನಿಮಗೆಲ್ಲ ಜ್ಞಾಪಕ ಇದೆಯಲ್ಲೋ, ನಾವು ಭೂಮಿಯ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೇವೆ, ರೈತರಿಗೆ ಭೂಸ್ವಾಧೀನ ಮಾಡದೆ ಭೂಮಿ ಬಿಟ್ಟು ಅಂತ ಹೇಳಿ ಆ ರಾಜಕೀಯ ಲಾಭ ಮಾಡಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಮತ್ತು ನಮಗೆಲ್ಲ ಗೊತ್ತಿದೆ, UPA ಒಂದು ಸರ್ಕಾರ ಇದ್ದಾಗ ಒಂದು ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಅಂತ ಕಾಂಗ್ರೆಸ್ನವರೇ ಮಾಡಿದ್ದು. ಏನು 70% ಒಪ್ಪಿಗೆ ಬೇಕು ರೈತರದು ಭೂಮಿಯನ್ನು ಸ್ವಾಧೀನ ಮಾಡಬೇಕಾದ್ರೆ ಅಂತ. ಇಲ್ಲಿ ಎಲ್ಲರೂ ಗೊತ್ತಿದೆ, ಈಗ ಪಬ್ಲಿಕ್ ಡೊಮೈನ್ ಇದೆ, ಎಲ್ಲ ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಿದೆ. 80% ಜನ ಇವತ್ತು ಭೂಮಿ ಕೊಡಲಿಕ್ಕೆ ವಿರೋಧ ಇದೆ. ಯಾರೋ ಕೆಲವು ಬೆರಳೆಣಿಕೆ ಜನ ಬಿಟ್ಟರೆ 120 ಎಕರೆಯಿಂದ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಹಿಡುವಳಿದಾರರಿದ್ದಾರೆ ಅದರಲ್ಲಿ ಅಂತ. ಇಷ್ಟೆಲ್ಲ ಇದ್ದೂ ಇದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ರಾಜ್ಯದ 10 ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವ್ಯಕ್ತಿಗಳು, ಎಲ್ಲ ಪ್ರಗತಿಪರರು, ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಸಹ ಬೆಂಬಲಿಸಿ ಇವತ್ತು ಈ ಹೋರಾಟ ಇಷ್ಟೊಂದು ವಿಜಯಶಾಲಿ ಆಗಿದೆ, ಒಂದು ಮಾದರಿಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದೆ. ಇದು ನೀಚ ಕೆಲಸನೇ. ಇದು ನಾನು ಹೇಳ್ತೀನಿ ನೇರ ಇದು ನೀಚ ಕೆಲಸ, ದುರುದ್ದೇಶ ಇಟ್ಕೊಂಡು ಈ ಸರ್ಕಾರ ಮಾಡ್ತಾ ಇದೆ. ಈ ಕಾಲಾವಕಾಶ ಕೊಡೋದೇನು ಅಂತಂದ್ರೆ, ಏನಾದರೂ ಮಾಡಿ ಈ ಹೋರಾಟವನ್ನ ವಿಫಲಗೊಳಿಸಬೇಕು. ಇದು ಮಾದರಿ ಇದೆ, ರಾಜ್ಯಕ್ಕೆ ಒಂದು ಮಾದರಿ ಇದೆ. ಮತ್ತೆ ಈಗ ಎಲ್ಲ ಕಡೆ ಭೂಸ್ವಾಧೀನದ ಹೋರಾಟ ನಡೀತಾ ಇದೆ. ಬೈರಮಂಗಲ ಇರ್ಬೋದು, ಆನೇಕಲ್ ಇರ್ಬೋದು, ಶಿಡ್ಲಘಟ್ಟ, ಮತ್ತೆ ಮುಂದೇನು ಸಹ ಇನ್ನೂ 10 ಈ ತರದ ಭೂಸ್ವಾಧೀನ ಹೋರಾಟ ಗ್ಯಾರಂಟಿ ಬರುತ್ತೆ. ಬಲವಂತವಾಗಿ ಭೂಮಿ ಕಿತ್ಕೊಂಬಾರ್ದು ಅಂತ ಹೇಳಿ ಇದೊಂದು ಮಾಡೆಲ್ ಇದೆ. ಇದನ್ನು ನಾಶ ಮಾಡ್ಬಿಡ್ಬೇಕು, ಮಾದರಿನೇ ಇರಬಾರ್ದು ಅಂತ ಹೇಳಿ ಈ ಸರ್ಕಾರ ಇದು ಮಾಡ್ತಾ ಇರ್ತಕ್ಕಂಥ ಪಿತೂರಿ ಇದು ನಿಜವಾಗ್ಲೂ ಅಪ್ರಜಾಪ್ರಭುತ್ವ, ಅತ್ಯಂತ ರೈತ ವಿರೋಧಿ ಕೆಲಸ. ಇದು ನಂಬಿಕೆಗೆ ದ್ರೋಹ ಮಾಡುವಂತ ಕೆಲಸ. ಇಡೀ ರಾಜ್ಯದ ಜನತೆ ತುಂಬಾ ನಂಬ್ಕೊಂಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಗೌರವಯುತ ತೀರ್ಮಾನ ತಗೊಂಡ್ರು, ರೈತರ ಪರ ತೀರ್ಮಾನ ತಗೊಂಡ್ರು ಅಂತ ಹೇಳಿ ಜನ ಎಲ್ಲ ಮೆಚ್ಚುಗೆ ಪಡಿಸಿದ್ರು. ಮತ್ತೆ ಅಂತ ಜನಕ್ಕೆಲ್ಲ ಇವರು ಬೆನ್ನು ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದೆಯಲ್ಲ. ಇವತ್ತು ಸಿದ್ದರಾಮಯ್ಯ ಹೋಗಿ ಶಿವಕುಮಾರ್ ಬಂದಿರ್ಬೋದು, ಆದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ. ಮೇಲೆ ಅಲ್ಲಿ ಮೇಡಮ್ನವರು ಸೋನಿಯಾ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ದೇಶ ಎಲ್ಲ ಸುತ್ತಾರೆ. ನಾವು ತುಂಬಾ ಪ್ರಜಾಪ್ರಭುತ್ವ, ನಾವು ತುಂಬಾ ಜನಪರ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಬಡವರ ಜೊತೆಗೆ ರೈತರ ಪರವಾಗಿ, ಕೃಷಿ ಕೂಲಿಕಾರ ಪರವಾಗಿ ಮೀಟಿಂಗ್ಗಳು ಮಾಡಿದ್ದೆ. ಅವ್ರದೇ ಸರ್ಕಾರ ಮಾಡಿರ್ತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು ಬುಡಮೇಲು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಗಮನಿಸಬೇಕು, ಕಾಂಗ್ರೆಸ್ನ ಹೈಕಮಾಂಡ್ ಗಮನಿಸಬೇಕು. ಏನು ಅವ್ರೇನೋ ಅಧ್ಯಕ್ಷರು ಹೇಳಿದ್ದಾರೆ, ನೂತನ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವ್ರು ಹೇಳಿರೋ ಮಾತಿನ ಪ್ರಕಾರ ನಡ್ಕೊಬೇಕು. ಇಲ್ಲೆಲ್ಲ ಸೂರ್ಯನಷ್ಟೇ ಸತ್ಯ ಇದೆ. 80% ಜನ ವಿರೋಧ ಮಾಡ್ತಾ ಇದ್ದಾರೆ. ಯಾರು ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ನೀವು 5 ಕೋಟಿ ಕೊಡ್ತಿರೋ, 10 ಕೋಟಿ ಕೊಡ್ತಿರೋ, ಅದು ತಗೊಂಡವ್ರಿಗೆ ಕೊಡೋರಿಗೆ ಕೊಟ್ಕೊಳ್ಳಿ, ನಮ್ದೇನು ಚಿಂತೆ ಇಲ್ಲ. ಅವ್ರಿಗೆ 5 ಕೋಟಿ ಸಿಕ್ಕಿದ್ರೆ ನಮ್ಗೆ ಸಂತೋಷನೇ. ಅರ್ಥ ಆಯ್ತಾ? ಭೂಮಿ ಉಳಿಸ್ಕೊಳ್ಬೇಕು ಅನ್ನೋ ರೈತರ ಭಾವನೆಗಳನ್ನ ಗೌರವಿಸಬೇಕು ಅಂತ ಈಗಲೂ ಸಹ ಒತ್ತಾಯ ಮಾಡ್ತಾ ಇದ್ದೇವೆ. ರಾಜ್ಯದ ಮಟ್ಟದ ಹೋರಾಟ ಮತ್ತೆ ಪ್ರಾರಂಭ ಆಗುತ್ತೆ. ಈ ಎಲ್ಲಾ ಭೂಸ್ವಾಧೀನ ಪ್ರಕ್ರಿಯೆಗಳನ್ನ ಸೇರಿಸ್ಕೊಂಡು ಈ ಸರ್ಕಾರದ ನಡೆಯನ್ನ ನಾವು ಇಟ್ಕೊಂಡು ಗ್ಯಾರಂಟಿ ರಾಜ್ಯದ ಮಟ್ಟದ ಹೋರಾಟಕ್ಕೆ ಹೋಗ್ತೇವೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 1777 ಎಕರೆ ಈ ಫಲವತ್ತಾದ ಕೃಷಿ ಭೂಮಿಯ ಉಳಿವಿಗಾಗಿ ಕಳೆದ 1198 ದಿವಸಗಳ ಕಾಲ ನಾವು ಹೋರಾಟ ಮಾಡಿದ್ದ ಫಲವಾಗಿ ಸರ್ಕಾರ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತಗೊಳ್ತು. ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತಗೊಂಡ ನಂತರ ಕೊಡುವಂಥವ್ರದ್ದು ನಾವು ತಗೋತೀವಿ ಅಂತ ಹೇಳ್ಬಿಟ್ಟು ಅದು ಫೆಬ್ರವರಿ 1ನೇ ತಾರೀಕಿಂದ ಹಿಡಿದು ಏಪ್ರಿಲ್ 31ನೇ ತಾರೀಕು ತನಕ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಕೊಡುವಂಥವ್ರಿಗೆ ಅವರು ತಮ್ಮ ಅಪೀಲನ್ನು ಮಾಡಬಹುದು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅನೇಕ ರೈತರು ಅವ್ರು ಅಂದ್ಕೊಂಡ ರೀತಿಯಲ್ಲಿ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಿ ಕೆಲವರು ಕೊಟ್ಟಿದ್ದಾರೆ. ಅದು 1777 ಎಕರೆಯಲ್ಲಿ 120 ಎಕರೆ ಭೂಮಿಯನ್ನ ನಾವು ಕೊಡ್ತೀವಿ ಅಂತ ಇಲಾಖೆಗೆ ಕೊಟ್ಟಿದ್ರು. ಆದರೆ ಇವತ್ತು ಅವರ ತಂತ್ರ ಬಹುಶಃ ಫಲಿಸ್ದಂಗೆ ಕಾಣಿಸ್ಲಿಲ್ಲ. ನಾವು ಅಂದ್ಕೊಂಡಿದ್ದಿತ್ತು ಅವರು ಅಲ್ಲಿ ರೈತರೇ ಇಲ್ಲ ಅಂದ್ರು. ಪ್ರಾರಂಭದಲ್ಲಿ ರೈತರೇ ಅಲ್ಲ ಅಂತ ಹೇಳಿದ್ರು. ಅಲ್ಲಿ ಹೋರಾಟ ಮಾಡ್ತಿರೋದು ಅವರು ಹೋರಾಟಗಾರರು ನಿಜವಾದ ರೈತರಲ್ಲ ಅಂತಿದ್ರು. ಆದ್ರೆ ಆಮೇಲೆ ಕ್ರಮೇಣ ಅವ್ರಿಗೆ ಅರ್ಥ ಆಯ್ತು, ಇಲ್ಲಿ ನೈಜ ರೈತರ ಪ್ರತಿರೋಧ ಇದೆ ಅಂತ ಗೊತ್ತಾಯ್ತು. ಇವತ್ತು ಸರ್ಕಾರಕ್ಕೆ ಗೊತ್ತಾಗಿದೆ, 100ರಲ್ಲಿ ಒಂದು 10% ರೈತರು ಭೂಮಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ನಿರಾಸೆ ಆಗಿದೆ. ಆ ನಿರಾಸೆಯನ್ನ ಇವತ್ತು ತಡ್ಕೊಳ್ಳಕ್ಕಾಗದೆ ಸನ್ಮಾನ್ಯ ಈಗ ನೂತನವಾಗಿ ಆಯ್ಕೆ ಆಗಿರುವ ಮಂತ್ರಿಗಳು ಮತ್ತು ಈಗ ಇರುವಂತಹ KADB ಮಂತ್ರಿ ಏನು MB ಪಾಟೀಲ್ ಇವರು ಪಿತೂರಿಗೆ ಒಳಪಟ್ಟು ಇವತ್ತು ಮತ್ತೆ ಈ ಅವಧಿಯನ್ನ ಕೊಡುವಂತವರು ಇದ್ದಾರೆ ಅಂತೇಳಿ ಮತ್ತೆ 4 ತಿಂಗಳ ಕಾಲ ಈ ಅವಧಿಯನ್ನ ವಿಸ್ತರಿಸಿದ್ದಾರೆ. ಈ ವಿಸ್ತರಿಸಿರುವಂಥದ್ದು ಇದು ರೈತರಿಗೆ ಮಾಡಿದಂತಹ ದ್ರೋಹ, ಇದು ನಿಮ್ಮ ಈ ಹೋರಾಟಕ್ಕೆ ಮಾಡಿದಂಥ ದ್ರೋಹ.
ಈ ಭಾಗದ ಅಥವಾ ಇಡೀ ರೈತ ಕುಲಕ್ಕೆ ಮಾಡಿದಂತ ದ್ರೋಹ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಆಡಿದ ಮಾತು ಅದು ಈ ಮಾತಾಗಿ ಉಳಿಬೇಕಲ್ವಾ? ಆ ಕಾರಣಕ್ಕಾಗಿ ನೀವು ಆಡೋದೊಂದು ಮಾಡೋದೊಂದು ಆದ್ರೆ ಪ್ರಯೋಜನ ಏನು? ನೀವು ಬಿಟ್ಟಿದ್ದೀರಿ, ಅದರಿಂದ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಇಡೀ ಪಕ್ಷಕ್ಕೆ ಒಂದು ಗೌರವ ತಂದು ಕೊಡ್ತು. ಚನ್ನರಾಯಪಟ್ಟಣದ ಭೂಮಿಯನ್ನ ಭೂಸ್ವಾಧೀನ ಕೈ ಬಿಟ್ಟಿದ್ದಕ್ಕೆ ಬಹುಶಃ ಸಿದ್ದರಾಮಯ್ಯನವ್ರಿಗೆ ಮತ್ತು ಆ ಸರ್ಕಾರಕ್ಕೆ ಒಂದು ಗೌರವ, ಸಮಾಜದಲ್ಲಿ ಒಂದು ಗೌರವ ಸಿಕ್ತು ಅದು. ಆದ್ರೆ ಅದೇ ಗೌರವವನ್ನ ಇವತ್ತು ನೀವು ಮಣ್ಣುಪಾಲ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಹೇಳೋದು, ನೀವು ರೈತರ ಮಗ ಅಥವಾ ರೈತರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದೇ ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನ ನೀವು ಮತ್ತೆ ಅದಕ್ಕೆ ಕಾಲಾವಧಿಯನ್ನ ವಿಸ್ತರಿಸಿರೋದಿದೆಯಲ್ಲ, ಅದನ್ನ ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ. ಅದರಿಂದ ಕೂಡಲೇ ಈ ಕಾಲಾವಧಿ 4 ತಿಂಗಳ ಕಾಲಾವಧಿ ಏನಿದೆ ಅದನ್ನ ತಕ್ಷಣ ರದ್ದುಪಡಿಸ್ಬೇಕು. ರದ್ದುಪಡಿಸಿ ಈ ರೈತರು ನೆಮ್ಮದಿಯ ಜೀವನವನ್ನು ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೆ ಹೋದ್ರೆ ಬಹುಶಃ ಈ ರೈತ ವಿರೋಧಿ ಕೆಲಸಗಳು ಮುಂದೆ ನಿಮ್ಗೆ ಉರುಳಾಗ್ತವೆ. ಈ ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು ಬರ್ತದೆ. ದಯವಿಟ್ಟು ನಿಮ್ಗೆ ಇರುವಂತ ಕಾಲಾವಧಿಯಲ್ಲಿ ಬಹಳ ತುಂಬಾ ಕಡಿಮೆ ಕಾಲಾವಧಿ ಇದೆ. ಆ ಕಾಲಾವಧಿ ಒಳಗಡೆ ರೈತರ ಪರವಾಗಿ, ದಲಿತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ನಿಮ್ಮ ಅನೇಕ ಕಾರ್ಯಯೋಜನೆಗಳನ್ನ ರೂಪಿಸಿ ಅದು ಮುಂದಿನ ಚುನಾವಣೆಗೆ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಬಹುಶಃ ಇದು ರೈತ ಆಂದೋಲನ ಬಹಳ ದೊಡ್ಡ ಆಂದೋಲನ ಆಗಿ ಸರ್ಕಾರಕ್ಕೆ ಬಹಳ ಗಂಡಾಂತರ ಎದುರಾಗುವಂತ ದಿನಗಳು ದೂರ ಇಲ್ಲ ಅಂತ ನಮ್ಮಂತವ್ರಿಗೆ ಅನಿಸ್ತದೆ.